ಈಗ ನೋಡ್ರಿ ಟೈಮ್ 5:39 ಆಗೈತಿ. ಇಲ್ಲೇ ನಮ್ಮ ಚರು ಇನ್ನೂ ಸ್ಯಾಂಡ್ವಿಚ್ ತಿನ್ನೋದ್ರಾಗದಾಳು. ಆಮೇಲೆ ನಮ್ಮ ಚಿಕ್ಕು ರೆಡಿ ಆಗಕ್ಕೆ ಹೇಳಿದೆನು. ಚರುಂದಿನ ಒಂದು ಸ್ಯಾಂಡ್ವಿಚ್ ಐತೆ, ಹಂಗೆ ಒಂದು ಪೀಸ ಇಲ್ಲಿನ ಅರ್ಧ ಪೀಸ್ ತಿಂದಾಳು. ತೆಳಗೆ ಚೆಲ್ಲಾಡ್ಕೋತ ಮನೆ ತುಂಬ ಓಡಾಡ್ಕೋತ ತಿನ್ನತ್ತಾಳು. ಇಲ್ಲೇ ನಾನು ಚಹಾ ಕುಡಿದ್ನಿ ಈಗ ಜಸ್ಟ್. ನಾನು ಒಂದು ಸ್ಯಾಂಡ್ವಿಚ್ ತಿಂದಿನು. ಆಮೇಲೆ ಇಲ್ಲೇ ರಾತ್ರಿ ಲೇಟ್ ಆಗ್ಬೋದು ಅಂಥೇಳಿ ಸಾಂಬಾರಿಗೆ ಕಾಯಕ್ಕಿಟ್ಟೆನು. ಆಮೇಲೆ ಇಲ್ಲೇ ನೆನಪಾಗಂಗಿಲ್ಲ ಅಂಥೇಳಿ ಸಾಬುದಾನಿನೂ ನೆನೆಯಕ್ಕೆ ಹಾಕೇನಿ ಈಗ ಸದ್ಯ. ಆಮೇಲೆ ಅಡುಗೆ ಇನ್ನೂ ಎಲ್ಲ ಹಂಗೆ ಐತಿ, ಬಂದ್ಮ್ಯಾಗ ತಿನ್ನಕ್ಕೆ ಬರ್ತೈತೆ ಅಂಥೇಳಿ ಈಗ ಬಾಕ್ಸ್ ಒಳಗದು ಇದು ಗ್ರೇಪ್ಸ, ಆಮೇಲೆ ಸ್ವಲ್ಪ ಚಿಪ್ಸ, ಬಿಸ್ಕಿಟ್ಸ್ ಎಲ್ಲ ತೊಗೋತೇನು. ಈಗ ಇಂಪಾರ್ಟೆಂಟ್ ಕೆಲಸ ಅಂದರೆ ಈಗ ಇದನ್ನು ಅರಿಗಳೆಲ್ಲ ಮಡಿಚಿಟ್ಟಿನು ಮ್ಯಾಗಿನ ತಂದ. ಇವಾಗ ಇದನ್ನು ನಮ್ಮ ಚರುಗ ಸರ್ಕಲ್ ಹೇಳ್ಯಾರು, ರೆಡ್ ಕಲರ್ದ ಸರ್ಕಲ ಮಾಡಿಸ್ಕೊಂಡು ಬರ್ರಿ ಅಂಥೇಳಿ. ಅದ ನಮ್ಮ ಚಿಕ್ಕದ ಮಣ್ಣಿದ ಇದನ್ನು ಪ್ರೊಜೆಕ್ಟ್ ಮಾಡಿಕೊಟ್ಟಿನ್ಲ ಕ್ಲಾಕದ ಆ ಥರದ ವಾಪಸ್ ಕೊಟ್ಟಾರ ಅವ್ರು. ಸ್ಕೂಲ್ ಮುಗಿದ್ಮೇಲೆ ವಾಪಸ್ ಕೊಡ್ತಾರದ, ಅಂದರೆ ಈಗ ಇಯರ್ ಮುಗ್ಯಾಕೆ ಬಂದಾಗ. ಅದಕ್ಕಾಗಿ ಅದನ್ನೆಲ್ಲ ಬ್ಯಾಲೆನ್ಸ್ ಮಷಿನ ಇದನ್ನು ಎಲ್ಲ ವಾಪಸ್ ಕೊಟ್ಟಾರು. ಹಾಗಾಗಿ ಇದಕ್ಕೆ ಈಗ ನಾನು ಇದಕ್ಕೆ ಗಮ್ಮಗೆ ತಂದನು ಅವ್ರ ಪಪ್ಪ. ಈಗ ಇದಕ್ಕೆ ಕವರ್ ಹಚ್ಚಿ ಇದನ್ನು ಸರ್ಕಲ್ ಮಾಡಿಬಿಡ್ತಾನೆ. ಪೇಪರ್ 4 ತಂದನು, ಅದನ್ನೊಂದು ಹಚ್ತಾನೆ. ಇದಕ್ಕೆ ಏನೋ ರಿಬ್ಬನ್ ತಂದಾನು, ರಿಬ್ಬನ್ ಕಟ್ಟಕ್ಕೆ ಒಂದು ತೆಗೆದ ಕಟ್ಟೆ. ಇಲ್ಲಿ ಚೆರುಲ್ ಕಾರ್ಬಾರ್ ನೋಡ್ರಿ. ನಡಿ ಅದನ್ನು ತಿನ್ಬಾಪು, ಮತ್ತು ಸ್ಕೂಲ್ನಾಗಲ್ಲೇ ಡ್ಯಾನ್ಸ್ ಮಾಡೋಕ್ಕೆ ಎನರ್ಜಿ ಬೇಕು ಏನ. ತಿನ್ನೋಗದು ಎಲ್ಲಿಟ್ಟಿ? ಅಲ್ಲಿ ಇತ್ತು, ತಿನ್ನೋ ಹೋಗೋದು. ಎದಕ್ಕೆ ಹಂಗೆ ಮಾಡತ್ತಿ? ಆ ಸಾಂಬಾರು ಒಂದು ಬಂದ್ ಮಾಡಿ ನಾನು ಈಗ ಅದನ್ನು ಮಾಡಕ್ಕೆ ಕುಂಡ್ಬೇಕಂತ. ಇದ್ರಕ್ಕೆ ಮತ್ತು ಸಾಂಬಾರು ಅದು ಹೊತ್ತೈತಿ, ಅದಕ್ಕಾಗಿ ಇದು ಕುದ್ದ ಮ್ಯಾಗ ಬಂದ್ ಮಾಡಿ ಕುಂಡ್ಬೇಕಂತ ನಾ ನೋಡ್ರಿ. ಕುದಿಯಾಕೈತಿ, ಕುದ್ಮ್ಯಾಗ ಬಂದ್ ಮಾಡಿನಂದ್ರೆ ಇವ್ರ ಪಪ್ಪಾಗೆ ಚಹಾ ಕುಡಿಯೋಕೆ ಫೋನ್ ಹಚ್ಚೇವು, ಇನ್ನೂ ಬಂದೇ ಇಲ್ಲ. ಇಲ್ಲಿ ಅವ್ನು ಬಂದ್ಮ್ಯಾಗ ಬಿಸಿದು ಒಂದು ಸ್ಯಾಂಡ್ವಿಚ್ ಮಾಡಿ ಕೊಡ್ಬೇಕಂತೇಳಿ ಇದನ್ನೆಲ್ಲ ಇಟ್ಟೆವು, ಅವಿನ್ನ ಬಂದೇ ಇಲ್ಲ. ಇನ್ನು ಬಾಂಡೆ ಅಷ್ಟೇ ಅದಾವು. ಸೊ ಅವ್ನು ಸ್ಯಾಂಡ್ವಿಚ್ ಮಾಡಿಕೊಟ್ಮ್ಯಾಗ ಬಾಂಡೆ ತಿಕ್ಕಿ ಆಮೇಲೆ ನಾನು ರೆಡಿ ಆಗ್ತೇನೆ. ಅವ್ನು ಬಂದು ತಿಂತಾನೋ ಇಲ್ಲ ಗೊತ್ತಿಲ್ಲ, ಎಲ್ಲ ಹಂಗೆ ಇಟ್ಟೆವು. ಬಂದು ತಿಂದ್ರೆ ತಿಂತ, ಇಲ್ಲಾದ್ರೆ ಹಂಗೆ ಇಟ್ಟು ಬಂದ್ಮ್ಯಾಗ ಬಾಂಡಿದ್ದು ಬೆಳಗ್ತಾನೆ. ಹೌದಿಲ್ಲ? ಇವು ಮೆಣ್ಸಿಕಾಯಿ ನೋಡ್ರಿ ಇನ್ನು ಹಂಗೆ ಕೂತಾವು, ಇನ್ನು ಹಂಗೆ ಕೊಂಡ್ಲವು ಇನ್ನೊಂದು 2-3 ದಿವಸ. ಈಗ ಕೆಲಸ ಆಗೋಲ್ಲ. ಸಾಂಬಾರು ಕುದೀತು, ಬಂದು ಮಾಡಿ ನಡ್ರಿ ಅದನ್ನ ಟಂಟಿಸಿ ಅದನ್ನೊಂದು ಚರು ಕೊಳ ಹಾಕ್ಕೊಳಕ್ಕೆ ಮಾಡಿ ಸರ್ಕಲ್ ಶೇಪ್ ಮಾಡ್ಯಾರ ಆಕಿನ. ಅದನ್ನು ಮಾಡಿನ ಇಟ್ಟಂದ್ರೆ ಆಗ್ತೈತಿ. ಇಲ್ಲೇ ನಮ್ಮ ಚರುನ್ ರೆಡಿ ಮಾಡಿದ್ವಿ ಈಗ. ಆಮೇಲೆ ಹೇಗೇನು ಈ ಟಾಪ್ ಹಾಕ್ಕೊಂಡೇನು, ಆಮೇಲೆ ರೆಡ್ ಕಲರ್ ಲಗಿನ್ಸ್ ಹಾಕ್ಕೊಂಡೇನು ಇದ್ರ ಮ್ಯಾಗ. ಇಲ್ಲೇ ನಮ್ಮ ಚರು ನೋಡ್ರಿ ಪೂಸ್ ಕೊಡತ್ತ, ಡ್ಯಾನ್ಸ್ ಮಾಡಕ್ಕೆ ಇನ್ನ. ಇಲ್ಲೇ ಚಿನ್ನನೂ ರೆಡಿ ಆದ. ಯಾಕೆ ಹಿಂಗೆ ಮಾಡಕ್ಕಿದಾಳ ನಿಂಗೆ? ಹಿಂಗೆ ಮಾಡಿ ಪಪ್ಪಾಗೆ ಹಿಂಗೆ ಮಾಡ್ತಿಲ್ಲ. ಚಿನ್ನ ಇಲ್ಲೇನೋ ಸರ್ಪ್ರೈಸ್ ತಂದ ನಮ್ಮ ಕೇಕ್. ಮಸ್ತ್ ಐತೆ, ಮತ್ತು ಹಾರ್ಟ್ ಐತೆ ಅದ್ರಾಗ. ಇಲ್ಲೊಬ್ಬ ಗಿಫ್ಟ್ ಕೇಳತ್ತ. ಇಲ್ಲೇ ಚಿನ್ನ ವ್ಯಾಲೆಂಟೈನ್ಸ್ ಡೇಗೆ ಅಂಥೇಳಿ ಕೇಕ್ ತೊಗೊಂಡು ಬಂದಿದ್ದ. ಹಂಗೆ ನಮ್ಗೆ ಕಿಟ್ಕೆಟ್ ಚಾಕ್ಲೇಟನ್ನು ತೊಗೊಂಡು ಬಂದಿದ್ದ. ಅದಕ್ಕೆ ಈಗ ಕೇಕ್ ಕಟ್ ಮಾಡ್ಕಕ್ಕೆ ರೆಡಿ ಮಾಡಿದ್ದ. ಆಮೇಲೆ ನನಗೆ ಗೊತ್ತೇ ಇಲ್ಲ, ನಾವು ಒಳಗೆ ರೆಡಿ ಚಿಕ್ಕು ಚೆರಿ ನಾನು ರೆಡಿಯಾಗಿ ಬರುತ್ತಾನ ಅವ ತಂದ ಫ್ರಿಜ್ ಒಳಗೆ ಇಟ್ಟಿದ್ದ. ಸೊ ಇವಾಗ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವು. ಇನ್ನು ಇದಕ್ಕೆ ಹೋಗೋಕೆ ಟೈಮ್ ಇತ್ತು. ಆಮೇಲೆ ಅಲ್ಲೇ ನಂಗೆ 1-2 ಫ್ರೆಂಡ್ಸ್ ಹಾಕಿದರು. ಅವರಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವ್ರು
ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ, ಆರಾಮಾಗಿ ಬರ್ರಿ ಅಂಥೇಳಿ ಹೇಳಿದರು. ಹಾಗಾಗಿ ನಾವು ಇಲ್ಲೇ ಸೆಲೆಬ್ರೇಷನ್ ಮಾಡ್ಕೋತ ಕೂತು. ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಚರ ಕೇಕ್ ಹೆಂಗಿತ್ತು? ಕೇಕ್ ಹೆಂಗಿತ್ತು? ಸೂಪರಾ? ನಿನ್ ಡ್ಯಾನ್ಸ್ ಐತಿ ಈಗ? ಡ್ಯಾನ್ಸ್ ಮಾಡ್ತೀಯ? ಯಾವ್ದ? ಪೆಚ್ಚಿ ಪತಂಗವಾಗಿ ನಾ ಹಾರಬಲ್ಲೆ, ತರಂಗವಾಗಿ ನಾ ತೆರಬಲ್ಲೆ. ಚರು ಹ್ಯಾಪಿ 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 ಚರು. ಇವಾಗ ಮನೆ ಕದ ಹಾಕಿ ಹೋಗಾಕತ್ತು. ನಮ್ಮ ಚರು ಹೋಯ್ನಿತ್ತು. ಚಾಲು ಆಗೈತಿ ಇಲ್ಲೋ ಯಾರಿಗೆ ಗೊತ್ತಿನ. ಟೈಮ್ ಅಂತೂ 7:04 ಆಗೈತಿ. ಚಾಲು ಆಗೈತಿಲ್ಲ, ಅಲ್ಲಿ ಹೋಗಿ ನೋಡ್ರಿ.
ಆಮೇಲೆ ನಮ್ಮ ಚೆರುಗಳದ ನೆಕ್ಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೆದಿತ್ತು. ಇಲ್ಲೇ ಇದನ್ನೆಲ್ಲ ಮುಗಿಸ್ಕೊಂಡು ಬರೋ ತನಕ ನಮಗೆ 11:30 ಆಯಿತು. ಭಾಳ ಟೈಮ್ ಆಯಿತು ಪ್ರೋಗ್ರಾಮ್ ಮುಗಿಯೋಕೆ. ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ನನ್ನ ಚಾನಲ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಬಾಯ್.